ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ನಿಡಲ್ ಬಂದು 10 ತಗೊಂಡಿದ್ದೀನಿ. ಕೇವಲ ಒಂದೇ ಸ್ಟೆಪ್ಪಲ್ಲಿ ಸುಲಭವಾಗಿ ಹಾಕುವಂಥ ಸೀರೆ ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ಟೆಪ್ ಡಿಸೈನೇ. ಫ್ರೆಂಡ್ಸ್, ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಡಿಸೈನ ನಾನು ರೈಟ್ ಸೈಡಿಂದನೇ ಹಾಕ್ಕೊಳ್ತಿರೋದು. ಇವಾಗ ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ನಂತರ ಕುಚ್ಚನ್ನು ಕಟ್ಟೋದಕ್ಕೆ 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಅಥವಾ 5 ಚೈನನ್ನಾದರೂ ಹಾಕ್ಕೊಳ್ಬೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಅಥವಾ ನೀವು ಇಲ್ಲಿ ಬೇಕಿದ್ರೆ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಬೋದು. ನಂತರ 3 ಚೈನ್ನ ಹಾಕ್ಕೊಂಡೆ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. 4 ಮತ್ತು 3 ಚೈನ್ನ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಇರುತ್ತೆ. ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇಲ್ಲಿ ನಾನು ಬಿಗ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ರ್ಯಾಂಡ್ ಬೀಡ್ಸನ್ನೇ ಬಳಸ್ತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಆಗಿರೋದ್ರಿಂದ ಒಂದೇ ಸ್ಟೆಪ್ಪಲ್ಲಿ ಒಂದು ಸ್ವಲ್ಪ ಬ್ರೈಡಲ್ ಲುಕ್ ಬರೋ ಹಾಗೆ ನಾವು ಆರ್ಚನ್ನು ಮಾಡ್ಕೊಳ್ಬೋದು. ಹಾಗಾಗಿ ಈ ರೀತಿ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡ್ನ ಲಾಕ್ ಮಾಡಿ ನಂತರ ಲೇಸಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಲಾಕ್ ಎರಡು ಕೂಡ ಒಂದೇ. ನಂತರ ಬೀಡ್ಸ್ ಕೆಳಗಡೆ 1 2 3 4 5 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಚೈನ್ ಬೇಕಾಗ್ಬೋದು ಬೀಡ್ಸ್ ಕೆಳಗಡೆ ಲಾಕ್ ಮಾಡೋದಕ್ಕೆ ಅಂತ. ಸೊ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ. ಬೀಡ್ಸ್ಗಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಅಲ್ವಾ, ಆ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಸಿಂಗಲ್ ಕ್ರೋಶ ಅಂದರೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ 2 ದಾರ ಇರುತ್ತೆ, ಒಟ್ಟಿಗೆ ಸೇರಿಸಿ ಎಳ್ಕೊಂಡಾಗ ಅದನ್ನು ಸಿಂಗಲ್ ಕ್ರೋಶ ಅಂತೇಳಿ ಕರಿತೀವಿ. ನಂತರ 3 ಚೈನ್ ಇದೆ, ಹಾಗಾಗಿ 3 ಚೈನ್ನ ಹಾಕಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದೀನಿ. ಸೊ ಫಸ್ಟ್ ಒನ್ ಇರೋ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಅಲ್ಲಿಂದನೇ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಈ ಬೀಡ್ಸ್ ಕೆಳಗಡೆ ಇರುವಂತಹ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ 2 ದಾರದಿಂದ ಒಂದು, ನಂತರ ಮತ್ತೆರಡು ದಾರದಿಂದ ಒಂದು, ನಂತರ ಮತ್ತೆ 2 ಲೂಪಿಂದ ಒಂದು, ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದೀನಿ. ಸೊ ಬೀಡ್ಸ್ ಕೆಳಗಡೆ ಇರುವಂತಹ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ 4 ದಾರ ಇರುತ್ತೆ. ಸೊ 3 ಬಾರಿ 2ರಿಂದ 1 2ರಿಂದ 1 2ರಿಂದ 1 ಈ ರೀತಿ ಥ್ರೆಡ್ಡನ್ನು ಮೇಲ್ ತೆಗಿತಾ ಬರಬೇಕು. ಈ ರೀತಿ ಕಂಬಗಳನ್ನ ನಾನು ಮಾಡ್ಕೊಳ್ತಾ ಇದೀನಿ. ಡಬಲ್ ಕ್ರೋಶ ಅಲ್ಲ, ತ್ರಿಬಲ್ ಕ್ರೋಶ ಮಾಡ್ಕೊಳ್ತಿರೋದು. ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು. ಇನ್ ಕೇಸ್ ನಿಮಗೆ ತ್ರಿಬಲ್ ಕ್ರೋಶ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ಸಿದ್ರೆ ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 6 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಸೊ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ಕಂಬನ ಮಾಡಬೇಕು. ಫಸ್ಟ್ 2 ದಾರದಿಂದ ಒಂದು, ಮತ್ತೆರಡು ದಾರದಿಂದ ಒಂದು, ನಂತರ ಮತ್ತೆರಡು ದಾರದಿಂದ ಒಂದು. ಸೊ 6 ಕಂಬ ಆಗಿದೆ, ನೋಡ್ತಿರ್ಬೋದು. 1 2 3 4 5 6 6 ಕಂಬ ಆಗಿದೆ. ಸೊ 6 ಕಂಬ ಆದಮೇಲೆ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಈ ಲಾಸ್ಟ್ ಒಂದು ಕಂಬ ಇದೆ ನೋಡಿ, 6ನೇ ಕಂಬ. 6ನೇ ಕಂಬದ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಫಸ್ಟ್ 2 ದಾರದಿಂದ ಒಂದು, ನಂತರ ಮತ್ತೆರಡು ದಾರದಿಂದ ಒಂದು, ನಂತರ ಮತ್ತೆರಡು ದಾರದಿಂದ ಒಂದು, ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಇದೀನಿ 6ನೇ ಕಂಬದ ಒಳಗಡೆ. ಸೊ ಮತ್ತೆ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು 2ರಿಂದ 1, ಮತ್ತೆರಡು ಲೂಪಿಂದ ಒಂದು, ಮತ್ತೆರಡು ಲೂಪಿಂದ ಒಂದು, 2 ಕಂಬ ಆಯಿತು. ಇವಾಗ 3ನೇ ಕಂಬನ ಮಾಡ್ಕೊಳ್ತಾ ಇದೀನಿ. 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ನೀವು ಇಲ್ಲೂ ಕೂಡ ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಬೋದು. 4ನೇ ಕಂಬ. ಆದಷ್ಟು ಕಂಬಗಳನ್ನ ಒಂದೇ ರೀತಿಯಾಗಿ ಬರೋ ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ ಚಿಕ್ಕದು ದೊಡ್ಡದು ಆ ರೀತಿ ಆದರೆ ಆರ್ಚ್ ಚೆನ್ನಾಗಿ ಬರಲ್ಲ. ಸೊ 4 ಕಂಬ ಆಯಿತು. 5ನೇ ಕಂಬ. 2ರಿಂದ 1, ಮತ್ತೆರಡರಿಂದ 1, ಮತ್ತೆರಡರಿಂದ 1, 5 ಕಂಬ ಆಯಿತು. 6ನೇ ಕಂಬನ ಮಾಡ್ಕೊಳ್ತಿದ್ದೀನಿ. ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಇಲ್ಲಿ ಬೀಡ್ಸ್ ಅನ್ನು ಕೂಡ ಹಾಕ್ಕೊಳ್ಬೋದು.
ಈ ರೀತಿ ನಾನು ಒಟ್ಟು 5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ 6ನೇ ಕಂಬನ ಮಾಡ್ಕೊಳ್ತೀನಿ. 6 ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ. ಸೊ ನಂತರ ಅಲ್ಲಿಂದನೇ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಸೇಮ್ ಪ್ಲೇಸ್ ಬೀಟ್ ಕೆಳಗಡೆ ಇರೋ 5 ಚೈನಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸ್ವಲ್ಪ ಟ್ವಿಸ್ಟ್ ಆಗಿ ಬರುತ್ತೆ ಅಷ್ಟೇ, ಇದು ಆರ್ಚ್ ಇನ್ನೇನಿಲ್ಲ. ಸೊ ಇಲ್ಲೂ ಕೂಡ ಒಟ್ಟು 6 ಕಂಬಗಳನ್ನ ನಾವು ಫಿಲ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಎಷ್ಟು ಕಂಬನ ಮಾಡಿರ್ತೀರೋ ಅಂದರೆ ಬೀಡ್ಸ್ ಕೆಳಗಡೆ 5 ಚೈನ್ ಗ್ಯಾಪಲ್ಲಿ ಫಸ್ಟ್ ಕಂಬಗಳನ್ನ ಮಾಡಿರ್ತೀರಲ್ಲ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡ್ಕೊಳ್ಬೇಕು. ನಾನು ಇಲ್ಲೂ ಕೂಡ ಪೂರ್ತಿಯಾಗಿ 6 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು ಒಂದು ಕಂಬ ಕಮ್ಮಿ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಇಲ್ಲಿ 6ನೇ ಕಂಬಕ್ಕೆ ಮತ್ತೆ ಆರ್ಚ್ ಬಂದಿತ್ತು. ಸೊ ಇಲ್ಲಿ ಏನು ಕಂಬಕ್ಕೆ ಆರ್ಚ್ ಬರಲ್ಲ ಅಲ್ವಾ, ಹಾಗಾಗಿ 5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೊ ಈ ರೀತಿ ಟ್ವಿಸ್ಟ್ ಆಗಿ ಆರ್ಚ್ ಬರುತ್ತೆ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ, ಜಾಸ್ತಿ ಟೈಮು ಕೂಡ ಹಿಡಿಯಲ್ಲ ಹಾಕೋದಕ್ಕೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಸೊ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ 4 ಅಥವಾ 5 ಚೈನ್ನ ಹಾಕೊಳ್ಳಿ. ಈ ರೀತಿ ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ಚೈನ್ನ ಹಾಕೊಂಡೆ ಫ್ರೆಂಡ್ಸ್, ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ. ಸೊ 2 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಇಲ್ಲಿ ಬೀಡ್ಸನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ಬೋದು. ಲಾಕ್ ಆದಮೇಲೆ ಒಂದು ಬೀಡ್ಸ್ನ ಹಾಕಿ ಮತ್ತೆ ಲಾಕ್ ಮಾಡಿಕೊಂಡು 3 ಚೈನ್ನ ಹಾಕ್ಕೊಳ್ಬೋದು. ಸೊ ಸೆಕೆಂಡ್ ಒಂದು ಆಚೆಗೆ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ, ಅಂದರೆ ಬೀಡ್ಸನ್ನು ಹಾಕ್ಕೊಂಡು ಟ್ರೈ ಮಾಡ್ತೀನಿ ಇಲ್ಲಿ. ನಂತರ 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ. ಸೊ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಆ ಬೀಡ್ಸನ್ನು ಲಾಕ್ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ, ನಿಮಗೆ ಯಾವ ಬೀಡ್ಸ್ ಬೇಕೋ ಆ ಬೀಡ್ಸನ್ನು ಬಳಸ್ಕೊಳ್ಬೋದು. ಅದನ್ನು ಕೂಡ ಬೀಡ್ ಲಾಕ್ ಆದಮೇಲೆ ಲೇಸಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಲೇಸಿಗೆ ಲಾಕ್ ಮಾಡಿದಾದ್ಮೇಲೆ ಬೀಡ್ಸ್ ಕೆಳಗಡೆ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಲಾಕ್ ಇದೆ ನೋಡಿ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಸೊ ಹಾಗಾಗಿ 3 ಚೈನ್ ಇರೋ ಕಡೆ 3 ಚೈನ್ನೇ ಹಾಕ್ಕೊಳ್ಬೇಕು. ಸೊ ಇದು ಒಂದೇ ಆರ್ಚಲ್ಲಿ ಡಿಸೈನ್ ಹಾಕ್ತಿರೋದ್ರಿಂದ ಸೊ ಬ್ಯಾಕ್ ಸೈಡ್ ಈ ರೀತಿ ಬೀಡ್ಸ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಳೇಬೇಕು. ಈ ರೀತಿ ಮಾಡೋದಿಲ್ಲ ಅನ್ನೋದಾದರೆ ನೀವು 2 ಸ್ಟೆಪ್ಪಲ್ಲಿ ಮಾಡಬೇಕಾಗುತ್ತೆ. 3 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ನಾನು ಇಲ್ಲೂ ಕೂಡ ಸ್ಟಾರ್ಟಿಂಗ್ ಆರ್ಚ್ ರೀತಿನೇ 6 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಆ ಬೀಡ್ಸ್ ಕೆಳಗಡೆ 5 ಚೈನ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು. ಈ ರೀತಿ ಥ್ರೆಡ್ನ ತಂದು ಫಸ್ಟ್ 2 ದಾರದಿಂದ 1, 4 ದಾರ ಇರುತ್ತೆ ಸೂಜಿ ಮೇಲೆ, ಮತ್ತೆರಡರಿಂದ 1, ಕೊನೆಯಲ್ಲಿ ಇನ್ನೆರಡು ದಾರ ಇರುತ್ತೆ, ಅದರಿಂದನೂ ಕೂಡ 1 ಮಾಡಬೇಕು. ಸೊ ತ್ರಿಬಲ್ ಕ್ರೋಶೆ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. 2 ಕಂಬ ಆಯ್ತಲ್ವಾ, ಇವಾಗ 3ನೇ ಕಂಬ. ಫಸ್ಟ್ 2ರಿಂದ 1, ಮತ್ತೆರಡರಿಂದ 1, ಮತ್ತೆರಡರಿಂದ 1. ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬ. ಫ್ರೆಂಡ್ಸ್ ಇದನ್ನು ಹಾಕೋದಕ್ಕೆ ಹೆಚ್ಚಾಗಿ ಟೈಮು ಕೂಡ ಹಿಡಿಯಲ್ಲ, ಒಂದು ಕ್ಯೂಟ್ ಆದ ಆದಷ್ಟು ಬೇಗನೆ ಹಾಕುವಂಥ ಡಿಸೈನ್ ಫಾರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವೊಮ್ಮೆ ಟ್ರೈ ಮಾಡಲೇಬೇಕು ಇದನ್ನು. ಹಾಕೋದಂತೂ ತುಂಬ ಈಸಿ. ಸಿಂಪಲ್ಲಾಗಿ ಯಾರಾದರೂ ಡಿಸೈನ್ ಬೇಕು ಅನ್ನೋರ್ಗೊಮ್ಮೆ ಟ್ರೈ ಮಾಡಿ. ಸೊ ಇಲ್ಲಿ 6 ಕಂಬನ ಮಾಡಿದೆ, ಇಲ್ಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ತೀನಿ, ಏನು ಚೇಂಜಸ್ ಮಾಡಲ್ಲ. ಕಂಬ ಈ ರೀತಿಯಾಗಿ 6 ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು. ಸೊ ಇನ್ ಕೇಸ್ ನೀವು ಚಿಕ್ಕದು ಬೀಡ್ಸ್ ತಗೊಂಡಿದ್ರೆ ಚೈನ್ಗಳು ಕಮ್ಮಿ ಆಗುತ್ತೆ ಮತ್ತು ಕಂಬಗಳು ಕೂಡ ಕಮ್ಮಿ ಆಗುತ್ತೆ. ನಂತರ ನಾನಿಲ್ಲಿ 1 2 3 ಸೊ 3 ಚೈನನ್ನು ಹಾಕ್ಕೊಂಡೆ. ನಂತರ ಒಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಚೇಂಜಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಆರ್ಚ್ ಕಂಬನ ಮಾಡಿದ್ನಲ್ವ ಮಧ್ಯದಲ್ಲಿ 6ನೇ ಕಂಬಕ್ಕೆ, ಸೊ ಅಲ್ಲಿ ಚೇಂಜಸ್ ಮಾಡ್ತಾ ಇದ್ದೀನಿ.
ಸೊ 3 ಚೈನ್ನ ಹಾಕೊಂಡೆ ಇವಾಗ ಬೀಡ್ಸನ್ನು ಹಾಕೊಳ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಇಲ್ಲೂ ಕೂಡ 6ನೇ ಕಂಬ ಇದೆಯಲ್ವಾ, ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತರಬೇಕು. ಫಸ್ಟ್ 2ರಿಂದ 1, ಮತ್ತೆ 2 ಲೂಪಿಂದ 1, ಮತ್ತೆ 2 ಲೂಪಿಂದ 1. ಸೊ ತ್ರಿಬಲ್ ಕ್ರೋಶೆ ಕಂಬನೇ ಮಾಡಬೇಕು, ಬಟ್ ಬೀಡ್ಸನ್ನು ಹಾಕೊಂಡು ಮಾಡಬೇಕು. ಮತ್ತೆ ನಿಡಲ್ ಮೇಲೆ ಇರುವಂತಹ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕೊಂಡೆ 6ನೇ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಬೀಡ್ಸನ್ನು ಹಾಕೊಂಡು ಕಂಬ ಮಾಡೋದಷ್ಟೇ. ಆದಷ್ಟು ಇದಕ್ಕೆ ಸ್ಮಾಲ್ ಸೈಜ್ ಬೀಡ್ಸನ್ನು ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಡಲ್ ಮೇಲೆ 2, 3 ಈ ರೀತಿ ಬೀಡ್ಸನ್ನು ತಗೊಂಡು ಕಂಬನ ಮಾಡ್ಕೊಳ್ತಾ ಬಂದರೆ ಸೊ ಫಾಸ್ಟಾಗಿ ಹಾಕ್ಕೊಳ್ಬೋದು. ಈವನ್ ಬಿಗಿನರ್ಸ್ ಆಗಿದ್ದರೆ ನೀವೇನಾದರೂ ಒಂದೊಂದೇ ಬೀಡ್ಸ್ನ ಹಾಕ್ಕೊಂಡು ಟ್ರೈ ಮಾಡಿ. ಸೊ ನೀಟಾಗಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಬೀಡ್ಸನ್ನು ಹಾಕ್ಕೊಂಡು, ಅಥವಾ ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ ಆರ್ಚಲ್ಲಿ ನಾನು ಯಾವುದು ಬೀಡ್ಸನ್ನು ಬಳಸಿಲ್ಲ. ಸೊ ಮಧ್ಯದಲ್ಲಿ ಇರುವಂತಹ ಆರ್ಚಲ್ಲಿ ನಾನು ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ನೋಡಿ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಆರ್ಚನ್ನು ಮಾಡ್ಕೊಳ್ಬೋದು. ಸೊ ಪೂರ್ತಿಯಾಗಿ ಕಂಬನ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇಲ್ಲೂ ಕೂಡ 1, 2, 3, 4, 5, 6 ಬೀಡ್ಸ್ಗಳು ಬರೋ ಹಾಗೆ 6 ಕಂಬನ ಮಾಡಿಕೊಂಡು ಅಲ್ಲಿಂದನೇ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇಲ್ಲೂ ಕೂಡ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನಾವು ಒಟ್ಟು 5 ಕಂಬನ ಮಾಡ್ಕೊಳ್ಬೇಕು. 5 ಅಥವಾ 6 ಕಂಬನ ಮಾಡಬೇಕು. ಪೂರ್ತಿಯಾಗಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ನಾನು ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬಗಳನ್ನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 5 ಕಂಬನ ಫಿಲ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಬೀಡ್ಸ್ ಬರೋ ಹಾಗೆ ಮಾಡಿರೋದ್ರಿಂದ ಸ್ವಲ್ಪ ಚೇಂಜಸ್ ಕಾಣಿಸ್ತಿದೆ. ಸೊ ಈ ರೀತಿನಾದರೂ ಮಾಡ್ಕೊಳ್ಬೋದು, ಅಥವಾ ಈ ರೀತಿನಾದರೂ ನೀವು ಆರ್ಚನ್ನು ಮಾಡ್ಕೊಳ್ಬೋದು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಂತರ ಅದ್ರ ಪಕ್ಕದಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 5 ಅಥವಾ 4 ಚೈನ್ ಆದರೂ ಹಾಕ್ಕೊಳ್ಬೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಎಳ್ದಂತೂ ಲಾಕ್ ಮಾಡೋಕೆ ಹೋಗಬೇಡಿ. 1 ಪಾಯಿಂಟ್ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಲ್ಲಿ ರಿಂಗಲ್ಸ್ ಬಂದುಬಿಡುತ್ತೆ. ಸೊ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ಫ್ರೆಂಡ್ಸ್, ಇದೇ ರೀತಿ ನಾನು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ಏನು ಬೀಡ್ಸ್ ಹಾಕಿಲ್ಲ. ಸೊ ಸ್ಟಾರ್ಟಿಂಗ್ ರೀತಿಯೇ ಎಂಡಿಂಗ್ನು ಕೂಡ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿನಾದರೂ ಮಾಡ್ಕೊಳ್ಬೋದು, ಅಥವಾ ಮಧ್ಯದಲ್ಲಿ ಬೀಡ್ಸನ್ನು ಹಾಕ್ಕೊಂಡು ನನ್ನ ಆರ್ಚ್ ಮಾಡಿದ್ದೀನಲ್ವ, ಸೊ ಈ ರೀತಿನಾದರೂ ಮಾಡ್ಕೊಳ್ಬೋದು. ಅಥವಾ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಆದರೂ ಕೂಡ ಅಂಟಿಸ್ಕೊಳ್ಬೋದು. ಸೊ ತುಂಬಾ ಕ್ಯೂಟಾಗಿ ಬರುತ್ತೆ. ಈಸಿ ಡಿಸೈನ್, ಹಾಕೋದು ಕೂಡ ತುಂಬಾ ಸುಲಭ ಇದೆ. ಸೊ ಕೊನೆಯಲ್ಲೂ ಕೂಡ 5 ಚೈನ ಹಾಕಿ 2 ಸಲ ಲಾಕ್ ಮಾಡಿ ಎಕ್ಸ್ಟ್ರಾ 1, 2 ಚೈನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಸೊ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಈವನ್ ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು, ಏನು ಕಷ್ಟ ಏನಿಲ್ಲ ಹಾಕೋದು. ಟೈಮು ಕೂಡ ಸೇವ್ ಆಗುತ್ತೆ, ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಮಧ್ಯದಲ್ಲಿ ನಾನು 5 ಚೈನನ್ನು ಹಾಕಿದ್ದೀನಲ್ವ, ಅಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಈಸಿನೂ ಕೂಡ ಹಾಕೋದು. ಸೊ ಇದನ್ನು 1.5 ಅವರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಬಿಗ್ ಸೈಜ್ ಬೀಡ್ಸನ್ನು ತಗೊಂಡಿದ್ದೀನಿ, ಸ್ವಲ್ಪ ಗ್ರ್ಯಾಂಡ್ ಬೀಡ್ಸನ್ನೇ ತಗೊಂಡಿದ್ದೀನಿ. ಸಿಂಪಲ್ ಆರ್ಚ್ ಆಗಿರೋದ್ರಿಂದ ಈ ರೀತಿ ಗ್ರ್ಯಾಂಡ್ ಬೀಡ್ಸನ್ನು ತಗೊಂಡು ಆರ್ಚನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ವಿತೌಟ್ ಬೀಡ್ಸ್ ಅಥವಾ ವಿತ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.